ಕರ್ತನ ಮಹಾಕೃಪೆಯಿಂದ ಆತನು ನಮ್ಮ ಕೊಟ್ಟಿರುವಂಥ ಈ ಒಂದು ನೂತನವಾದಂಥ ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುವುದರ ಮೂಲಕವಾಗಿ ಯಥಾರ್ಥವಾದಂಥ ಹೃದಯ ಜೀವಿತದಿಂದ ಕೃಪಾ ಸಮಯ ಇರುವಾಗಲೇ ಈ ಉದಯ ಕಾಲದಲ್ಲಿ ಆತನ ಬಳಿಗೆ ನಾವು ಬರೋಣ. ಪ್ರಿಯರೇ, ನಾವೆಲ್ಲೇ ಇರಲಿ, ಹೇಗೆ ಇರಲಿ, ನಾವೇನೇ ಮಾಡ್ತಾ ಇದ್ರೂ ಸಹ ಸ್ವಲ್ಪ ಸಮಯದವರೆಗೆ ದೇವರ ವಾಕ್ಯವನ್ನು ಆಲಿಸುವ ಮೂಲಕವಾಗಿ ನಮ್ಮ ಆತ್ಮೀಕವಂತ ಕಿವಿಯನ್ನು ನಾವು ತೆರೆಯೋಣ. ಪ್ರಿಯರೇ, ವಾಕ್ಯವು ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದೆ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ ಭಾಗ. ಆತನ ರಕ್ತದ ಮೂಲಕವಾಗಿ ನಮ್ಮೆಲ್ಲ ಪಾಪಗಳನ್ನು, ದುಷ್ಟಕೃತ್ಯಗಳನ್ನು ತೊಳೆದುಕೊಳ್ಳುವ ಮೂಲಕವಾಗಿ ಈ ರೀತಿಯಾಗಿ ನಾವು ರಾಗವನ್ನು ಹಾಡಿಕೊಂಡ. ಪ್ರಿಯರೇ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ಎಂಬುದಾಗಿ ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ನನ್ನಾತ್ಮ ದೇಹವನ್ನು ಅರ್ಪಿಸಿದ ಹಾಡುವೆ. ನನ್ನಾತ್ಮ ದೇಹವನ್ನು ಅರ್ಪಿಸಿದ ಹಾಡುವೆ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕರ್ತನ ನಾಮ, ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಆರಂಭ ಮಾಡೋಣ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್.
ನಾವು ಈ ಮುಂಜಾನೆ ಆರಾಧನೆ ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 26ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 26 ಕ್ರಿಸ್ತೇಸುವಿನಲ್ಲಿ ಕಾಣಬಂದ ಅಪಾರ ಪ್ರೀತಿ. ಮೊದಲಿನ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಕ್ರಿಸ್ತೇಸುವಲ್ಲಿ ಕಾಣಬಂದ ಅಪಾರ ಪ್ರೀತಿ ಅರಿತು ಅರಿಷಗೋಸ್ತ ಜೀವತಾನ ಕಟಾಕ್ಷ ಕಾಡ ಬೀಳ್ವೆವು ನಾವೇನು ನಾಮ ಮಾರೆಯೋಣ ಪ್ರೇಮಾಬ್ದಿಯಲ್ಲಿ ಮೂಡುಗೋಣ. ನೀನೋರ್ಮೆ ಯೇಸು ರಕ್ಷಪ್ರಾಣ ನೀನಾಶೀರ್ವಾದ ಗತಿಯು ನೀನೇ ಹೃದಯದಾತ ಪ್ರಾಣ ನೀನೇ ನಿಜ ಮೋಕ್ಷವು ನೀ ಪ್ರೀತಿ ಆಬಿಕೊಳ್ಳು ನಾನ ಆರೈಕೆ ಮಾಡು ಶಿಶುವಾನ ನೀ ಮಾತ್ರ ಬೇಕು ನಿರಗತ್ಯ ನಾನಿರಗಾಗಿ ಬಾಳುವೆ ಪ್ರಪಂಚ ಪೂರ್ಣ ವಾಕ್ಯ ಸತ್ಯ ನಾಶ ಪಾದ ನೀನಾಲೆ ನೀನಾಲಿ ಶಾಂತಿ ಸಂತೋಷ ನೀನಾಲಿ ಶ್ರೇಷ್ಠ ಆತ್ಮ ಪೋಷ. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಗೆ ಮೂಲ ಒಡೆಯನಾಗಿರುವ ನನ್ನ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ ಕರ್ತನೆ ಸ್ವಾಮಿ, ದೇವರೇ ಈ ಒಂದು ಉದಯ ಗಳಿಗೆಯಲ್ಲಿ ಕರ್ತನೆ ಸ್ವಾಮಿ, ತಿರುಗಿ ಕರ್ತನೆ ಸ್ವಾಮಿ ನಮ್ಮ ಜೀವಿತದಲ್ಲಿ ಕರ್ತನೆ ಸ್ವಾಮಿ ನಿನ್ನ ಶ್ರಮೆ ಮರಣ ಪುನರುತ್ಥಾನ ಜ್ಞಾನಗಳನ್ನು ನಾವು ಅಧ್ಯಯನ ಮಾಡುವಂತೆ ದೇವರೇ ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ಎಲ್ಲರ ಜೀವಿತದಲ್ಲಿ ನಿನ್ನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತವೆ. ಅಪ್ಪ ತಂದೆ, ಕಳೆದ ದಿನ ಕರ್ತನೆ ನಮಗೆ ಸುಖಕರವಾದ ನಿಧಿಯನ್ನು ಕೊಟ್ಟು ದೇವರೇ ಈ ಒಂದು ಮತ್ತೊಂದು ದಿನ ನಮ್ಮ ಜೀವಿತದಲ್ಲಿ ನೀನು ನೋಡಲಿಕ್ಕೆ ಕೊಟ್ಟಿದ್ದೆ ಈ ಶುಭ ವಂದನೆಗಾಗಿ ನಿನಗೆ ವಂದನೆ ಸಲ್ಲಿಸ್ತವೆ ಕರ್ತನೆ ಸ್ವಾಮಿ. ದೇವರೇ ಎಷ್ಟೋ ಜನರು ಕರ್ತನೆ ಸ್ವಾಮಿ ಈ ದಿನ ಕರ್ತನೆ ನಮ್ಮನ್ನು ಕಾಣದೆ ನಮ್ಮನ್ನ ಅಗಲಿ ಹೋಗಿದ್ದಾರೆ ಕರ್ತನೆ ಸ್ವಾಮಿ. ಆದರೆ ನಿನ್ನ ಕೃಪೆಯ ಮೂಲಕ ದೇವರೇ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ನೀನು ಕೊಟ್ಟ ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತವೆ ಕರ್ತನೆ ಸ್ವಾಮಿ. ದೇವರೇ
ಈ ನಿನ್ನ ಮೂಲಕ ಕರ್ತನೆ ಸ್ವಾಮಿ ಈ ದಿನ ಕರ್ತನೆ ನಾವು ಪ್ರಾರಂಭಿಸುವ ಹಾಗೆ ದೇವರೇ, ನಮ್ಮ ದಿನನಿತ್ಯ ಕಾರ್ಯಗಳನ್ನು ನಾವು ಪ್ರಾರಂಭಿಸುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನೀನು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ದೇವರೇ, ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಸ್ವಾಮಿ ನಿನ್ನ ಹೆಸರಾಗಿ ನಿನ್ನ ಆಶೀರ್ವದಿಸು ಕರ್ತನೆ ಸ್ವಾಮಿ. ದೇವರೇ, ಕಾರಣಾಂತರಗಳಿಂದ ಬಾರದೇ ಇರುವಂತಹ ಸಹ ಅವರನ್ನು ಸಹ ಬಲಪಡಿಸಿ ಅವ್ರನ್ನ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಈ ದೇವರೇ, ಈ ಮಕ್ಕಳು ಕರ್ತನೆ ಸ್ವಾಮಿ ಯಾವ ಒಂದು ಚಿಂತೆ, ಬಾಧೆ, ನೋವುಗಳಿಂದ ಕರ್ತನೆ ಸ್ವಾಮಿ ಭಾರವನ್ನು ಹೊತ್ತುಕೊಂಡು ದೇವರೇ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ ಕರ್ತನೆ ಸ್ವಾಮಿ. ದೇವರೇ, ಅದನ್ನು ನಿನ್ನ ಬಲ್ಲಂತ ದೇವರು ನೀನು ಆಗಿದ್ದಿ ಸ್ವಾಮಿ. ದೇವರೇ, ಅವರೆಲ್ಲ ಭಿನ್ನಗಳನ್ನು ಸ್ವಾಮಿ, ಅವರ ಎಲ್ಲ ಬಾಧೆಗಳನ್ನು ಕರ್ತನೆ ಸ್ವಾಮಿ ನಿವಾರಿಸುವಂತ ದೇವರು ನೀನಾಗಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ವಿಶೇಷವಾಗಿ ಕರ್ತನೆ ಸ್ವಾಮಿ ನಮ್ಮ ಸಭೆಯನ್ನು ಆಶ್ರಯಿಸು ದೇವರೇ, ನಮ್ಮ ಸಭಾಪಾಲಕರನ್ನ ಆಶ್ರಯಿಸು ಕರ್ತನೆ ಸ್ವಾಮಿ. ದೇವರೇ, ಸಭೆಯನ್ನು ಮುನ್ನಡೆಸಿಕೊಂಡು ಹೋಗುವಂತ ಉತ್ತಮವಾದ ನಾಯಕನನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದಿ, ನಮ್ಮ ಸಭೆಗಾಗಿ ನೀನು ಕೊಟ್ಟಿದ್ದಿ ಸ್ವಾಮಿ. ದೇವರೇ, ಅವರು ಮಾಡುವಂತ ಈ ಕೆಲಸವನ್ನು ಕರ್ತನೆ ಸ್ವಾಮಿ, ಈ ಸೇವೆಯನ್ನು ಕರ್ತನೆ ಸ್ವಾಮಿ ಅದ್ಭುತವಾಗಿ ನೀನು ನಡೆಸ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮುಂದೆ ಸಹ ಅವ್ರು ಮಾಡುವಂತ ಸೇವೆಯನ್ನು ಕರ್ತನೆ ಸ್ವಾಮಿ ಇನ್ನು ಹೆಚ್ಚೆಚ್ಚಾಗಿ ನೀನು ಬಲಪಡಿಸಿ ಅವರಿಗೆ ಆರೋಗ್ಯ, ಬಲವನ್ನು, ಶಕ್ತಿಯನ್ನು ನೀಡಬೇಕಾಗಿ ನೀನು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ದೇವರೇ, ಸಭೆಯಲ್ಲಿ ಇರುವಂತಹ ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ ನೀನು ಆಶ್ರಯಿಸು. ಕುಟುಂಬದಲ್ಲಿರುವಂತಹ ದೇವರೇ ಪ್ರಿಯ ಮಕ್ಕಳನ್ನ ಸ್ವಾಮಿ, ಯೌವನಸ್ಥರನ್ನ ಸ್ವಾಮಿ, ತಂದೆ ತಾಯಿಗಳನ್ನು ಕರ್ತನೆ ಸ್ವಾಮಿ. ದೇವರೇ, ವೃದ್ಧ ತಂದೆ ತಾಯಿಗಳನ್ನು ಸ್ವಾಮಿ ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನು ಬಲಪಡಿಸು ಕರ್ತನೆ ಸ್ವಾಮಿ. ದೇವರೇ ಕರ್ತನೆ ಸ್ವಾಮಿ, ಈ ದಿನ ಕರ್ತನೆ ಸ್ವಾಮಿ ದೇವರೇ ನಿನ್ನ ಸೇವಕರ ಮೂಲಕ ಕರ್ತನೆ ಸ್ವಾಮಿ ದೇವರೇ ಮಾತನಾಡುವಂತ ಪ್ರತಿಯೊಂದು ವಾಕ್ಯದ ಬೀಜವು ಕರ್ತನೆ ಸ್ವಾಮಿ ದೇವರೇ ಎಲ್ಲರ ಹೃದಯದಲ್ಲಿ ಅದು ಕರ್ತನೆ ಬಿತ್ತಲ್ಪಡಬೇಕಾಗಿ ನಾನು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ದೇವರೇ, ನಾವು ಬರೀ ಕಿವಿಯಿಂದ ಕೇಳದ ಕರ್ತನೆ ಸ್ವಾಮಿ ಅದನ್ನು ಬಿಟ್ಟು ಬಿಡದೆ ಹೋಗದೆ ಕರ್ತನೆ ನಾವು ಅದನ್ನು ಕರ್ತನೆ ಸ್ವಾಮಿ ನಮ್ಮ ಎಲ್ಲರ ಹೃದಯದಲ್ಲಿ ಕರ್ತನೆ ಸ್ವಾಮಿ ನಮ್ಮ ಜೀವಿತದಲ್ಲಿ ಕರ್ತನೆ ಅಳವಡಿಸಿಕೊಂಡು ಕರ್ತನೆ ಸ್ವಾಮಿ ನಾವು ಇತರರಿಗೆ ಮಾದರಿಯಾಗಿ ಜೀವಿಸಿ ಕರ್ತನೆ ಮುನ್ನಡೆಸಿಕೊಂಡು ಹೋಗುವಂತೆ ದೇವರೇ ನಮ್ಮನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಹೇಗೋ ಕರ್ತನೆ ಸ್ವಾಮಿ ನಮ್ಮನ್ನು ಇಲ್ಲಿವರೆಗೂ ನೀನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಆರಾಧನೆಯ ಆರಂಭ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಸ್ವಾಮಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದರಾಗಿದ್ದೇವೆ. ಆಮೇನ್. ಈ ಆರಾಧನೆಯನ್ನು ಮುಂದುವರಿಸಿಕೊಂಡು ಹೋಗೋ ಹಾಗೆ ಹಾಡುವ ನಾವು ಮಹಿಮಾ ಗೀತೆಗಳ ಸಾಂಗವನ್ನು ಚಲೆ ಜಾನ ಹೇ ದೂರ್ ಸೇ ತಲ್ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. चले जाना है दूर से दूर तलक लेके यीशु का प्यारा प्यारा नाम. चले जाना है दूर से दूर तलक लेके यीशु का प्यारा प्यारा नाम, प्यारा प्यारा नाम. जिस नाम से हमको मुक्ति मिली, जिस नाम से हमको शांति मिली, जिस नाम से हमको मुक्ति मिली, जिस नाम से हमको शांति मिली, वही नाम प्यारा प्यारा नाम, वही नाम प्यारा प्यारा नाम. चले जाना है दूर से दूर तलक लेके यीशु का प्यारा प्यारा नाम, प्यारा प्यारा नाम. जिस नाम से हमको आनंद मिला, इस आनंद को हम बांटने चले. जिस नाम से हमको आनंद मिला, इस आनंद को हम बांटने चले. वही नाम प्यारा प्यारा नाम, वही नाम प्यारा प्यारा नाम. चले जाना है दूर से दूर तलक लेके यीशु का प्यारा प्यारा नाम, प्यारा प्यारा नाम.
जिस नाम से अंधा देखने लगा, जिस नाम से लंगड़ा चलने लगा, जिस नाम से अंधा देखने लगा, जिस नाम से लंगड़ा चलने लगा, वही नाम, प्यारा प्यारा नाम, वही नाम, प्यारा प्यारा नाम, चले जाना है दूर से दूर तलक, लेके यीशु का प्यारा प्यारा नाम, प्यारा प्यारा नाम. ನಾವು ಸಂದೇಶಕ್ಕೆ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಮತ್ತೊಂದು ಸಂಗೀತವನ್ನು ಹಾಡಿಕೊಳ್ಳೋಣ. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ ಜೀವವ ಕೊಟ್ಟಿ ನನ್ನ ರಕ್ಷಿಸಿದ ಯೇಸುವೇ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು.
ಸೇವೆ ಮಾಡುವೆನು. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತಹ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮ ಜೀವ ನಮ್ಮ ಪ್ರಾಣ ಇರುವವರೆಗೆ ನಾವು ನಿನ್ನನ್ನೇ ಸ್ತುತಿಸುವೆವು ಕರ್ತನೆ. ನಮ್ಮ ಉಸಿರಿರುವ ದಿನವೆಲ್ಲ ನಿನ್ನನ್ನೇ ಆರಾಧನೆ ಮಾಡುವೆವು ಸ್ವಾಮಿ. ಎಂಥ ಒಳ್ಳೆ ಆಸಕ್ತಿ, ಎಂಥ ಒಳ್ಳೆ ನಂಬಿಕೆ, ವಿಶ್ವಾಸ ನಮ್ಮೆಲ್ಲರಿಗೆ ಕೊಟ್ಟು ನಿನ್ನ ಪವಿತ್ರ ಆಲಯದಲ್ಲಿ ಬಂದು ನಾವು ನಿನ್ನನ್ನು ಸ್ತುತಿಸಿಕೊಂಡು ಆಡುವಂಥ ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸೇರಿ ಬಂದಿರುವ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು. ನಾವು ವಾಕ್ಯ ಸಂದೇಶವನ್ನು ಕೇಳುವಾಗ ನೀನು ನಮ್ಮ ಜೊತೆಯಲ್ಲಿ ಮಾತನಾಡು. ನೀನು ನಿನ್ನ ವಿಶೇಷ ಸಹಾಯಕರ್ತನೆ, ನಿನ್ನ ದಾಸನಿಗೆ ದಯಪಾಲಿಸು. ಮತ್ತೊಂದು ಸಲ ನಿನ್ನೇನಾಗಿದೆಯೋ, ನೀನು ಯಾವುದಕ್ಕೆ ಶಕ್ತನು, ನಿನ್ನ ಪರಾಕ್ರಮವು ಸ್ವಾಮಿ ನಾವು ಈ ವಾಕ್ಯಗಳಲ್ಲಿ ತಿಳ್ಕೊಳ್ಳುವಂತೆ ಸ್ವಾಮಿ, ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅತಿ ಆಳವಾಗಿ ನಂಬುವಂತೆ ಕೃಪೆ ನಮ್ಮೆಲ್ಲರಿಗೆ ದಯಪಾಲಿಸು. ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ, ಆಮೇನ್. ದೇವರಿಗೆ ಸ್ತೋತ್ರ. ಈ ರೀತಿಯಲ್ಲಿ ನಾವೆಲ್ಲರೂ ಮುಂಜಾನೆ ವೇಳೆಯಲ್ಲಿ ಆತನನ್ನು ಆರಾಧಿಸುವಂಥ ಕೃಪೆ ಕರ್ತ ನಮಗೆ ಕೊಟ್ಟಿದ್ದಾನೆ. ಏನಾದರೂ ಪ್ರತಿ ಬೆಳಗ್ಗೆ ಈ ರೀತಿ ಆರಾಧನೆಯಲ್ಲಿ ನಾನು ಬರುವಾಗ ಒಂದು ವಿಶೇಷವಾದಂಥ ವಾಕ್ಯ ಜನರ ಜೊತೆಲಿ ಹಂಚ್ಕೊಳ್ಬೇಕೆಂಬುದಾಗಿ ಒಂದು ಸಿದ್ಧತೆಯಲ್ಲಿ ನಾನು ಇರುವಾತನಾಗಿದ್ದೇನೆ. ನಾವು ತಂದೆಯಾದ ದೇವರಿಗೆ ಅನೇಕ ಹೆಸರುಗಳಿಂದ ನಾವು ಕರೆದು ಆತನಿಗೆ ನಾವು ಪ್ರಾರ್ಥನೆಗಳನ್ನು ಮಾಡ್ತಿರ್ತೀವಿ. ಅಬ್ರಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೆಂಬುದಾಗಿ, ಎಲ್ ಶಡೈ, ಎಲ್ ಇಲೋಹಿಮ್, ಎಲ್ ಅಡೋನ ಎಂಬುದಾಗಿ ತಂದೆಯಾದ ದೇವರಿಗೆ ಹಳೆಯ ಒಡಂಬಡಿಕೆಯ ಒಂದು ವಾಕ್ಯ ಅಧ್ಯಯನದಲ್ಲಿ ನೋಡುವಾಗ ಅನೇಕ ಹೆಸರುಗಳನ್ನು ದೇವರಿಗೆ ಕೊಡಲಾಗಿದೆ. ಯಾವ್ಯಾವ ಹೆಸರುಗಳನ್ನು ದೇವರಿಗೆ ಕೊಡಲಾಗಿದೆಯೋ ಅವೆಲ್ಲ ಹೆಸರುಗಳ ಒಂದು ಹಿನ್ನೆಲೆ, ಒಂದು ಬ್ಯಾಕ್ಗ್ರೌಂಡ್, ಒಂದು ಸಂದರ್ಭ ನಾವು ಆ ವಾಕ್ಯ ಭಾಗದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಐ ಜಸ್ಟ್ ಫೆಲ್ಟ್ ಇಫ್ ಐ ಆಮ್ ಸ್ಪೀಕಿಂಗ್ ದಿಸ್ 2 ಮಾರ್ನಿಂಗ್ಸ್, ಇವತ್ತು ಮತ್ತು ನಾಳೆ ನಾನು ಮಾತಾಡಬೇಕಾದ್ರೆ ಆ ದೇವರ ಒಂದು 2 ಹೆಸರುಗಳನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಬೇಕು. ಮತ್ತು ಯಾವ ರೀತಿಯಲ್ಲಿ ಆ ಹೆಸರು ಪ್ರಕಟವಾಯಿತೋ, ಆ ಹೆಸರಿನ ಪ್ರೇರೇಪಣೆ ಆಯಿತೋ, ಆ ಹೆಸರಿನ ಮೇಲೆ ಒಂದು ಯಜ್ಞವೇದಿಯನ್ನು ಕಟ್ಟಲ್ಪಟ್ಟಿತು ಎಂಬ ಒಂದು ವಿಚಾರಗಳನ್ನು ನಾವು ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಯೆಹೋವ ಶಾಲೋಮ್ ಎಂಬುದಾಗಿ ಅನೇಕ ಸಲ ತಂದೆಯಾದ ದೇವರಿಗೆ ನಾವು ಕರೆಯುತ್ತೇವೆ, ಅಡ್ರೆಸ್ ಮಾಡುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಯೆಹೋವ ಶಾಲೋಮ್ ಎಂಬುದಾಗಿ ಹೇಳುವಾಗ ಎಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಯಾವ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಬರಲಾಯಿತು, ಯಾರಾದರೂ ವಿಚಾರ ಮಾಡ್ತೀರಾ? ನ್ಯಾಯಸ್ಥಾಪಕರ ಪುಸ್ತಕ ನಾವು 6ನೇ ಅಧ್ಯಾಯದ ಈ ವಾಕ್ಯ ಭಾಗವನ್ನು ನೋಡುವಾಗ ಈ ಮೊದಲಿನ 24 ವಚನಗಳಲ್ಲಿ ಈ ಒಂದು ಸಂದರ್ಭ, ಈ ಒಂದು ವಾಕ್ಯವನ್ನು ನಾವು ಕಾಣುವಂಥವರಾಗಿದ್ದೇವೆ. ಬ್ಯೂಟಿಫುಲ್ ನೇಮ್, ದ ಹೋಲ್ ಇನ್ಸಿಡೆಂಟ್, ಇಡೀ ಭಾಗ ನೋಡುವಾಗ ಇದು ನಿಜವಾಗಲೂ ಅನೇಕ ಜನರು ತಮ್ಮ ಜೀವಿತದಲ್ಲಿ ಹಾದು ಹೋಗುವಂಥ ಒಂದು ಪರಿಸ್ಥಿತಿಯ ವಿಷಯದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ನೀವು ಬೇಕಾದರೆ ಬರ್ಕೊಂಡಿಡ್ರಿ ಅಥವಾ ವಾಕ್ಯವನ್ನು ತೆರೆದುಕೊಂಡಿಟ್ಕೊಳ್ರಿ, ಆದರೆ ನನ್ನ ಕಡೆಗೆಲ್ಲ ಲಕ್ಷ್ಯ ಇರಲಿ. ಈ ವಾಕ್ಯದಲ್ಲಿ ನೋಡುವಾಗ ನಾನು ಒಂದು ಚಿಕ್ಕ ಘಟನೆ ಆಗಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇಸ್ರಾಯೇಲ್ ಜನರು ತಂದೆಯಾದ ದೇವರಿಗೆ ಅವಿಧೇಯರಾಗಿ ನಡೆಯುವಾಗ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ದೇವರು ಇಸ್ರಾಯೇಲ್ ಜನರನ್ನು ಮಿದ್ಯಾನರ ಕೈಗೆ ಒಪ್ಪಿಸಿಬಿಟ್ಟನೆಂಬುದಾಗಿ. ಸೊ ಮಿದ್ಯಾನರ ಕೈಗೆ ಒಪ್ಪಿಸಿಬಿಡುವಾಗ ಈ ಮಿದ್ಯಾನರ ಕಾಟ, ಈ ಮಿದ್ಯಾನರ ಒಂದು ಹಿಂಸೆ ಇಸ್ರಾಯೇಲ್ ಜನರ ಮೇಲೆ ಹೆಚ್ಚಾಯಿತೆಂಬುದಾಗಿ ಪದೇ ಪದೇ ಮಿದ್ಯಾನರು ಬಂದು ಈ ಇಸ್ರಾಯೇಲ್ ಜನರ ಮೇಲೆ ದಾಳಿ ಮಾಡೋದ ಕಾರಣ ಬಹಳ ಘೋರ ಕಷ್ಟಕ್ಕೆ, ಬಹಳ ಘೋರ ಹಿಂಸೆಗೆ ಒಳಗಾದರು. ಅವರು ಬಂದು ಅವರಿಗೆ ಬಹಳ ಕಷ್ಟಗಳನ್ನು ಕೊಡುವಾಗ, ಬಹಳ ಹಿಂಸೆಗಳನ್ನು ಕೊಡುವಾಗ ಅವ್ರಿಗೆ ಅವರ ಸ್ವಂತ ಊರುಗಳಲ್ಲೇ, ಸ್ವಂತ ಸ್ಥಳಗಳಲ್ಲೇ ಇರುವಂಥ ಒಂದು ಸ್ಥಿತಿ ಅವ್ರಿಗೆ ಇರಲಿಲ್ಲ. ಆದ್ದರಿಂದ ಈ ಮಿದ್ಯಾನರ ಕಾಟದಿಂದ ತಪ್ಪಿಸ್ಕೊಂಡು ಅನೇಕ ಒಂದು ಸ್ಥಳಗಳಲ್ಲಿ ಹೋಗಿ, ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಅವರು ಗುಹೆ ಒಳಗೆ ಹೋಗಿ ವಾಸ ಮಾಡ್ತಿದ್ರು ಅಥವಾ ತಮ್ಮನ್ನು ತಾವು ಬಚ್ಚಿಟ್ಕೊಳ್ತಿದ್ರು ಎಂಬುದಾಗಿ. ಅವರ ಪ್ರಾಣಿಗಳಾಗಲಿ, ಅವರ ಪಶುಗಳಾಗಲಿ, ಅವರ ಒಂದು ಭೂಮಿ ಬಂದಿರುವಂಥ ಈ ಒಂದು ಭೂಮಿಯಿಂದ ಬರುವಂಥ ಎಲ್ಲ
ಆಲ್ ದಿ ಕ್ರಾಪ್ಸ್ ಎಂಬುದಾಗಿ ಹೇಳುವಾಗ ಅವೆಲ್ಲವುಗಳನ್ನು ನಾಶ ಮಾಡ್ತಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಭೂಮಿಯ ಹುಟ್ಟುವಳಿ ಆಗಲಿ ಇವೆಲ್ಲವುಗಳಿಂದ ಹಾಳು ಮಾಡುತ್ತಿದ್ರು. ಈ ಸಮಯದಲ್ಲಿ ಇವರು ಸಂಪೂರ್ಣ ಇವರ ದೇಶ ಹಾಳು ಮಾಡುವಾಗ, ಇವರಿಗೆ ಹಿಂಸೆ ಕೊಡುವಾಗ, ಇವರು ಕಷ್ಟ ಕೊಡುವಾಗ ಇವರು ಗುಹೆ ಒಳಗೆ ವಾಸ ಮಾಡ್ತಾ ಇದ್ರು. ಈ ಗುಹೆ ಒಳಗೆ ಇದ್ದು ವಾಸ ಮಾಡುವಾಗ ಯೆಹೋವ ದೇವರಿಗೆ ಇವರು ಮೊರೆ ಇಟ್ಟರೆಂಬುದಾಗಿ ಯೆಹೋವನಿಗೆ ತಿರುಗಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿದ್ರು. ದೇವರೇ, ನಮ್ಮಿಂದ ಪಾಪ ಆಗಿರ್ಬೋದು, ನಾವು ತಪ್ಪು ಮಾಡಿರ್ಬೋದು, ನಾವು ನಿನಗೆ ಅವಿಧೇಯರಾಗಿ ನಡ್ಕೊಂಡಿರ್ಬೋದು, ದಯಮಾಡಿ ನಮ್ಮನ್ನು ಕ್ಷಮಿಸು, ದಯಮಾಡಿ ನಮ್ಮ ಪಾಪಗಳನ್ನು ನೀನೆಲ್ಲ ತೊಳೆದು ನಮ್ಮನ್ನು ಶುದ್ಧೀಕರಿಸು, ಮತ್ತು ಈ ಮಿದ್ಯಾನರ ಕಾಟದಿಂದ, ಈ ಮಿದ್ಯಾನರ ಒಂದು ಹೊಡೆತದಿಂದ ನಮ್ಮೆಲ್ಲರನ್ನು ಬಿಡಿಸು, ನಮ್ಮನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ವಾಕ್ಯದಲ್ಲಿ ಬರೆದಿದೆ, ಇವರು ಪ್ರಾರ್ಥನೆ ಮಾಡುವಾಗ ಯೆಹೋವ ದೇವರು ಅವರ ಪ್ರಾರ್ಥನೆಗೆ ಸದುತ್ತರ ಕೊಟ್ಟನು. ಒಬ್ಬ ಸೇವಕನು, ಒಬ್ಬ ಪ್ರವಾದಿಯನ್ನು ಅವರ ಬಳಿಗೆ ಕಳಿಸಿ ವಾಗ್ದಾನದ ಮಾತುಗಳನ್ನು ಕೊಟ್ಟು, ಇಗೋ ಯೆಹೋವ ದೇವರು ನಿಮ್ಮ ಸಂಗಡ ಇದ್ದಾನೆ, ಭಯಪಡಬೇಡ್ರಿ, ನೀವು ದಿಗ್ಭ್ರಮೆಗೊಳ್ಳದಿರ್ರಿ, ದೇವರು ನಿಮ್ಮನ್ನು ಈ ಒಂದು ಮಿದ್ಯಾನರ ಕಾಟದಿಂದ ಬಿಡಿಸ್ತಾನೆ ಎಂಬ ಒಂದು ಪ್ರವಾದನೆಯ ಮಾತು ಇವರಿಗೆ ಬಂದು ಮುಟ್ಟಿತು ಎಂಬುದಾಗಿ ನೋಡುತ್ತೇವೆ. ಈ ಒಂದು ಸಮಯದಲ್ಲಿ ಗಿದ್ಯೋನನೆಂಬ ಒಬ್ಬ ಯವನಸ್ಥನಾಗಲಿ, ಒಬ್ಬ ಶೂರವೀರ ನಿಂತಿರುವಂತ ಈ ಒಬ್ಬ ವ್ಯಕ್ತಿಯು ಕೂಡ ಈ ಮಿದ್ಯಾನರ ಕಾಟದಿಂದ ತಪ್ಪಿಸ್ಕೊಂಡು ತಮ್ಮನ್ನು ತಾನು ಬಚ್ಚಿಟ್ಕೊಂಡು ಅದೇ ಗುಹೆಯೊಳಗೆ ವಾಸ ಮಾಡುವಾಗ 12ನೇ ವಚನದಲ್ಲಿ ಓದುವಾಗ ಇಲ್ಲಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಬಂದು ಗೋಧಿಯನ್ನು ಒನೆಯುವಾಗ ಅಥವಾ ಗೋಧಿಯ ಕೆಲಸ ಆತನು ಮಾಡುವಾಗ ಒಫ್ರಾದಲ್ಲಿ ದೇವದೂತನು ಬಂದು ಆಗಲೇ ಬಂದು ಕೂತ್ಕೊಂಡಿದ್ದಾನೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಸೊ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಓಫ್ರಾ. ಈ ಓಫ್ರಾದಲ್ಲಿ ಆಲಾ ಮರದ ಕೆಳಗೆ ಬಂದು ದೇವದೂತನು ಬಂದು ಕೂತ್ಕೊಂಡಿದ್ದಾನೆ. ಮತ್ತು ಕೂತ್ಕೊಳ್ಳುವಾಗ ಗಿದ್ಯೋನನ ಜೊತೆಯಲ್ಲಿ ಒಂದು ವಾಕ್ಯ ಓದ್ತಾ ಇದನ್ನು ಕೇಳಿಸ್ಕೊಳ್ರಿ. 11ನೇ ವಚನ 6ನೇ ಅಧ್ಯಾಯ. ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ತಂದೆಯಾದ ದೇವರು ದೇವದೂತನ ಮೂಲಕ ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಭೇಟಿಯಾಗಿ, ದೇವರು ನಿಮ್ಮ ಸಂಗಡ ಇದ್ದಾನೆ, ನೀನು ಭಯಪಡಬೇಡ, ದೇವರಿದ್ದಾನೆ ಎಂಬುದಾಗಿ ಹೇಳುವಾಗ ಗಿದ್ಯೋನು ಪ್ರಶ್ನೆ ಮಾಡ್ತಾ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ರೆ, ದೇವರು ನಿಜವಾಗ್ಲೂ ನಮ್ಮ ಜೊತೆಲಿದ್ರೆ, ದೇವರು ನಿಜವಾಗ್ಲೂ ನಮ್ಮನ್ನು ಕಾಪಾಡ್ತಾ ಇದ್ರೆ, ದೇವರು ನಿಜವಾಗ್ಲೂ ನಮ್ಮ ಪರವಾಗಿದ್ದಿದೆ, ಆದರೆ ಇಂಥ ಕಾಟ ಏಕೆ, ಇಂಥ ಸಮಸ್ಯೆ ಏಕೆ, ಇಂಥ ನೋವು ನಮಗೆ ಏಕೆ, ಇಂಥ ಹಿಂಸೆ ಏಕೆ ಎಂಬುದಾಗಿ ಆತನು ಪ್ರಶ್ನೆ ಮಾಡುವಂಥವನಾಗಿದ್ದಾನೆ. ಯೆಹೋವನು ನಮ್ಮ ಸಂಗಡ ಇದ್ರೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನ ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನೆಂಬುದಾಗಿ ವಿವರಿಸಿದರು. ಅಂತ ಅದ್ಭುತಗಳು ಈಗ ಎಲ್ಲಿವೆ? ಆತ ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ ಅನ್ನಲು ಯೆಹೋವನವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. There is a call in the midst of all this situation. God is calling Gideon for the great work and army. ದೇವರು ಗಿದ್ಯೋನನಿಗೆ ಈ ಒಂದು ಕರೆಯನ್ನು ಕೊಡುವಾಗ, ಈಗ ಗಿದ್ಯೋನನು ತನ್ನ ಸ್ಥಿತಿಯನ್ನು, ತನ್ನ ಯೋಗ್ಯತೆಯನ್ನು, ತಾನೇನಾಗಿದ್ದಾನೆ, ತಂದೇನ್ ಬ್ಯಾಕ್ಗ್ರೌಂಡು, ತಂದೇನ್ ಫ್ಯಾಮಿಲಿ, ತನ್ನ ಯಾವುದು ಕುಲಕ್ಕೆ, ಯಾವುದು ಮನೆಗೆ ಸಂಬಂಧಪಟ್ಟಿದ್ದಾನೆ ಎಂಬುದಾಗಿ ಹೇಳಿ ಆತನ ಪ್ರತ್ಯುತ್ತರ 15ನೇ ವಚನ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು, ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಐ ಆಮ್ ವೆರಿ ಸ್ಮಾಲ್, ಐ ಆಮ್ ವೆರಿ ವೀಕ್, ಐ ಆಮ್ ಫ್ರಮ್ ದಿ ವೆರಿ ಲೋ ಕ್ಯಾಟಗರಿ. ನನ್ನ ಮನಸ್ಸು ಕುಲದಲ್ಲಿ, ನನ್ನ ಮನೆ, ನನ್ನ ಕುಟುಂಬ, ಪ್ರತ್ಯೇಕವಾಗಿ ನಾನು ಬಹಳ ಚಿಕ್ಕವನು, ಬಹಳ ಕನಿಷ್ಠವಾದವನು, ನನ್ನಲ್ಲಿ ಆ ಯೋಗ್ಯತೆ ಇಲ್ಲ, ನನ್ನಲ್ಲಿ ಆ ಕೆಪಾಸಿಟಿ ಇಲ್ಲ, ನನ್ನಲ್ಲಿ ಅದು ಸ್ಥಾನನೇ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುವಾಗ, ಆಗ ತಂದೆಯಾದ ದೇವರು, ನಾನೇ ನಿನ್ನ ಸಂಗಡ ಇದ್ದು ನೀನು ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನನ್ನೇ ಎಂಬಂತೆ ಸಂಹರಿಸಿ ಬಿಡುವಿ ಎಂಬುದಾಗಿ ಹೇಳುವಾಗ, ಆವಾಗ ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದರೆಂಬುದಾಗಿ ನನಗೊಂದು ಗುರುತನ್ನು ಅನುಗ್ರಹಿಸಬೇಕೆಂಬುದಾಗಿ ಹೇಳಿ ಒಂದು ಚಿಹ್ನೆ ಬೇಡಿಕೊಳ್ತಾ ಇದ್ದಾನೆ. ವಾಕ್ಯ ಭಾಗ ಚೆನ್ನಾಗಿ ಪ್ರಾರಂಭ ಆಗಿದೆ. ಕಷ್ಟದಲ್ಲಿರುವಾಗ, ನೋವಿನಲ್ಲಿರುವಾಗ, ಹಿಂಸೆಯಲ್ಲಿರುವಾಗ ದೇವರಿಗೆ ಮೊರೆಡ ನಂತರ ದೇವರು ಪ್ರತ್ಯಕ್ಷನಾಗಿ, ದೇವರು ಬಿಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ದೇವರು ಪ್ರತ್ಯಕ್ಷನಾಗಿ ಭೇಟಿಯಾಗಿ ಮಾತಾಡಿ ವಾಗ್ದಾನ ಕೊಡ್ತಾ ಇದ್ದಾನೆ. ಈ ವಾಗ್ದಾನದ ಮಧ್ಯದಲ್ಲಿ ಗಿದ್ಯೋನನು ತಿರುಗಿ ಒಂದು ಚಿಹ್ನೆ ಕೇಳ್ತಾ ಇದ್ದಾನೆ. ಆ ಚಿಹ್ನೆ ಕೇಳೋದಕ್ಕಾಗಿ
ನಾನು ಹೋಗಿ ನಿನಗೋಸ್ಕರ ಒಂದು ಯಜ್ಞವನ್ನು, ಒಂದು ಕಾಣಿಕೆಯನ್ನು ಸಮರ್ಪಿಸಬೇಕು, ನನಗೆ ಅವಕಾಶ ಮಾಡಿಕೊಡು, ನಾನು ಮನೆಗೆ ಹೋಗಿ ಆ ಕಾಣಿಕೆ ತರುವವರೆಗೆ ದೇವದೂತರೇ ನೀನು ದೇವ್ರ ಮನುಷ್ಯ ಆಗಿದ್ರೆ ನೀನು ಇಲ್ಲೇ ಕೂತ್ಕೊಂಡಿರಿ ಎಂಬುದಾಗಿ ಒಂದು ಚರ್ಚೆ, ಒಂದು ಮಾತು ಅವ್ರ ಮಧ್ಯದಲ್ಲಿ ಜರುಗ್ತಾ ಇದೆ. ಈ ಪ್ಯಾಸೇಜ್ ಓದುವಾಗ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು, ಎಷ್ಟು ಮುಖಾಮುಖಿ ಆಗಲಿ ಅಥವಾ ದ ಸೌಂಡ್, ದಟ್ ವಾಯ್ಸ್, ದಟ್ ಇಂಟರಾಕ್ಷನ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ಗಿಡೋನ್ ಅಂಡ್ ದಿ ಏಂಜಲ್ ಆಫ್ ಗಾಡ್, ದೇವದೂತರನ ಮಧ್ಯದಲ್ಲಿ, ಗಿದ್ಯೋನ ಮಧ್ಯದಲ್ಲಿ ಎಷ್ಟೋ ಒಳ್ಳೆ ರೀತಿಯ ಒಂದು ಚರ್ಚೆ, ಒಂದು ಮಾತು ಅವರು ಮುಖಾಮುಖಿ ಎಂಬುದಾಗಿ ನನ್ನ ಪದ ಉಪಯೋಗಿಸಕ್ಕಾಗಲ್ಲ. ಆದರೆ ದಟ್ ಸೌಂಡ್ ಇಸ್ ಹರ್ಡ್ ಅಂಡ್ ದೇ ಆರ್ ಏಬಲ್ ಟು ಇಂಟರಾಕ್ಟ್. ಅವರೊಬ್ಬರ ಜೊತೆಲಿ ಒಬ್ಬರು ಮಾತಾಡ್ತಿದ್ದಾರೆ. ಗಿದ್ಯೋನನು ಓಡಿ ತನ್ನ ಮನೆಗೆ ಹೋಗ್ತಾನೆ, ಒಂದು ಒಳ್ಳೆ ಚೊಚ್ಚಲು ಒಂದು ಆಡು ಕುರಿ ಮರಿಯನ್ನು ತಕ್ಕೊಂಡು ಅದನ್ನು ಕಡಿದು ಅದಕ್ಕೆ ಅದರ ಮಾಂಸ ತಯಾರು ಮಾಡಿ, ಅದರ ರಸ ತಯಾರು ಮಾಡಿ, ಒಂದು ಹುಳಿ ರೊಟ್ಟಿಯನ್ನು ತಯಾರು ಮಾಡಿ, ಒಂದು ಚೆನ್ನಾಗಿ ಒಂದು ಒಳ್ಳೆ ಒಂದು ಪುಟ್ಟಿಯಲ್ಲಿ ಎಲ್ಲ ಊಟ ಆಹಾರ ಪದಾರ್ಥಗಳನ್ನಿಟ್ಟು ದೇವದೂತನ ಬಳಿಗೆ ತಕ್ಕೊಂಡು ಬರುವಂತವನಾಗಿದ್ದಾನೆ. ಅಂಡ್ ವೆನ್ ಹಿ ಬ್ರಿಂಗ್ಸ್ ದಟ್ ಆಫರಿಂಗ್, ಯಾವಾಗ ಕಾಣಿಕೆ ತಕೊಂಡು ಬರ್ತಾನೋ, ದೇವದೂತನ ಬಳಿಗೆ ತಕೊಂಡು ಬರುವಾಗ ಏನೇನು ತಂದಿದ್ಯೋ, ನೀನು ಮಾಂಸ ತಂದಿದ್ಯೋ, ನೀನು ರಸ ತಂದಿದೆಯೋ, ನೀನು ರೊಟ್ಟಿ ತಕೊಂಡು ಬಂದಿದೆಯೋ, ಎಲ್ಲ ಈ ಬಂಡೆಗಳ ಮೇಲೆ ಹಾಕು ಇಡು ಎಂಬುದಾಗಿ ಹೇಳುವಾಗ ಗಿದ್ಯೋನನು ಎಲ್ಲವನ್ನ ಬಂಡೆ ಮೇಲೆ ಹಾಕಿ ಒಯ್ಯುವಂಥವನಾಗಿದ್ದಾನೆ. ಯಾವಾಗ ಆ ಒಂದು ಬಂಡೆ ನೆಲ ಮೇಲೆ ಹಾಕುತ್ತಾನೋ ಆವಾಗ ಕೇಳಿಸ್ಕೊಡ್ರಿ, ಒಂದು ಒಳ್ಳೆ ವಚನ 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಗ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳನ್ನು ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿಬಿಟ್ಟಿತು ಎಂಬುದಾಗಿ. ಅ ಬ್ಯೂಟಿಫುಲ್ ಪಿಕ್ಚರ್ ಟು ಗೆಟ್ ಅನ್ ಅಪ್ರೂವಲ್, ಟು ಗೆಟ್ ಅನ್ ಅ ಸೈನ್, ಟು ಗೆಟ್ ಅನ್ ಅ ಕನ್ಫರ್ಮೇಶನ್. ಒಂದು ರೀತಿ ಒಂದು ಕನ್ಫರ್ಮೇಶನ್, ಒಂದು ಚಿಹ್ನೆ, ಒಂದು ಸಿಂಬಲ್ ಸಿಗುವುದಕ್ಕಾಗಿ ಆ ಕೈಯಲ್ಲಿರುವಂತಹ ಕೋಲಿನಿಂದ ಟಚ್ ಮಾಡೋಷ್ಟೊಳಗೆ ಸಂಪೂರ್ಣವಾಗಿ ಬೆಂಕಿ ಎತ್ತಿ ದಹಿಸಿಬಿಟ್ಟಿತು ಎಂಬುದಾಗಿ ಗಿದ್ಯೋನನು ಬಹಳ ಪಶ್ಚಾತ್ತಾಪ ಪಡ್ತಾನೆ, ಬಹಳ ಮನಸ್ಸಲ್ಲಿ ನೊಂದ್ಕೊಳ್ತಾನೆ. ಅಯ್ಯೋ, ನಾನು ಯೆಹೋವ ದೇವರನ್ನು ನೋಡಿಬಿಟ್ನಲ್ಲ, ಅಯ್ಯೋ ದೇವರನ್ನು ನೋಡಿಬಿಟ್ನಲ್ಲ ಎಂಬುದಾಗಿ ಹೇಳಿ ತಾನು ಬಹಳ ಮನಸ್ಸಿನಲ್ಲಿ ನೊಂದುಕೊಂಡು ಅದಕ್ಕೋಸ್ಕರ ಆವಾಗ ಈ ಪದ ಉಪಯೋಗಿಸ್ತಾನೆ, ಅಯ್ಯೋ ಮುಖಾಮುಖಿಯಾಗಿ ನೋಡಿಬಿಟ್ಟನಲ್ಲ ಎಂದು ಹೇಳಿ ಕೂಗಿದನ್ರಿ. And when he was screaming and he was so scared, ಬಹಳ ಭಯಪಟ್ಟನು, ದೇವದೂತನನ್ನೇ ಕಂಡುಬಿಟ್ಟಿಲ್ಲ ಎಂಬುದಾಗಿ ಆತನ ಮನಸ್ಸಲ್ಲಿ ನೊಂದುಕೊಳ್ಳುವಾಗ ಆವಾಗ ದೇವರು ಕೊಡುವಂತ ವಾಗ್ದಾನ. ಇವತ್ತಿನ ಬೆಳಗಿನ ವಾಕ್ಯದ ಒಂದು ಶೀರ್ಷಕ, ಟೈಟಲ್ ನಾನು ಕೊಟ್ಟಿರುವ ಹಾಗೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ಅವನಿಗೆ ಹೇಳ್ತಾ ಇದ್ದಾನೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಎಂಬುದಾಗಿ. ನನ್ನ ಜೊತೆಗೆ ಹೇಳ್ತೀರಾ ನೀವೆಲ್ಲರೂ? ಹೇಳ್ರಿ ನನ್ನ ಜೊತೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ಈ ಮಾತು ಹೇಳೋಷ್ಟ್ರೊಳಗೆ ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಆ ಯಜ್ಞವೇದಿಗೋಸ್ಕರ ಆತನು ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನೆಂಬುದಾಗಿ. ವಾಟ್ ಈಸ್ ದಟ್ ನೇಮ್? ಯೆಹೋವ ಶಾಲೋಮ್. ದಿಸ್ ಇಸ್ ದ ಮೆಸೇಜ್, ದಿಸ್ ಇಸ್ ದ ಪ್ಯಾಸೇಜ್. ವೈ ದಿಸ್ ಯೆಹೋವ ಶಾಲೋಮ್? ಇಲ್ಲಿ ಪ್ರಕಟವಾಗಿರುವಂತ ಒಂದು ವಾಕ್ಯ, ನಾಮ, ಪದ. ನಾನು ನಿಜವಾಗ್ಲೂ ಹೇಳ್ತೀನಿ, ವಾಕ್ಯ ಚೆನ್ನಾಗಿ ಒಂದಾದ ನಂತರ ಒಂದು ನೀವು ರೆಫರ್ ಮಾಡಬೇಕಾದ್ರೆ, ದ ನೇಮ್ ವಿಚ್ ಬಿಗ್ಯಾನ್ ಆರ್ ಡಿಕ್ಲೇರ್ಡ್ ಎಟ್ ದ ಟೈಮ್ ಆಫ್ ಗಿಡ್ಯೋನ್ ಆಸ್ ಡಿಕ್ಲೇರ್ಡ್ ಟಿಲ್ ದ ಟೈಮ್ ಆಫ್ ಜೀಸಸ್ ರಿಸರಕ್ಷನ್. ದ್ಯಾಟ್ ಇಸ್ ಅ ಕನೆಕ್ಷನ್. ಯಾವ ಹೆಸರು ಇಲ್ಲಿ ಪ್ರಾರಂಭ ಆಯಿತು, ಇಲ್ಲಿ ಡಿಕ್ಲೇರ್ ಆಯಿತು, ಇಲ್ಲಿ ಹೇಳಲಾಯಿತು, ಇಲ್ಲಿ ಒಂದು ಯೆಹೋವ ಶಾಲೋಮ್ ಎಂಬುದಾಗಿ ತಿಳಿಸಲಾಯಿತು, ಅದು ಯೇಸು ಸ್ವಾಮಿಯ ಜನ್ಮದ ವೇಳೆಯಲ್ಲಿ ಆಗಲಿ, ಯೇಸು ಸ್ವಾಮಿಯ ಸೇವೆಯ ಮಧ್ಯದಲ್ಲಿ ಆಗಲಿ, ಮತ್ತು ಯೇಸು ಸ್ವಾಮಿಯ ಪುನರುತ್ಥಾನದವರೆಗೆ ಈ ವಾಕ್ಯ ಪದ, ಈ ನುಡಿ ಎಕ್ಸಾಕ್ಟ್ಲಿ ಅದೇ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ ಎಂಬುದಾಗಿ. ನೋ ಅದರ್ ಡಿಫರೆನ್ಸ್, ಯಾವ ವ್ಯತ್ಯಾಸ ಇಲ್ಲ. ದೇವರು ವಾಗ್ದಾನ ಮಾಡಿರುವಾಗ, ವಾಗ್ದಾನ ಮಾಡಿರುವಂತ ಸಂದರ್ಭ ಏನಾಗಿದೆ ಗೊತ್ತುಂಟ? ಕೆಲವು ಒಂದೆರಡು ಮಾತುಗಳನ್ನು ಹೇಳ್ತಾ ಹೋಗ್ತೀನಿ ನಾನು. ಮೊದಲನೇದಾಗಿ, ಇಟ್ ಸೇಸ್ ದಟ್ ಗಾಡ್ ಇಸ್ ಜೆಹೋವಾ ಶಾಲೋಮ್, ಈಸ್ ಅ ಲಾರ್ಡ್ ಆಫ್ ಪೀಸ್. ಆತನು ಸಮಾಧಾನಕ್ಕೆ ಅರ್ಹನಾಗಿದ್ದಾನೆ, ಆತನು ಸಮಾಧಾನಕ್ಕೆ ಕರ್ತನಾಗಿದ್ದಾನೆ, ಆತನೇ ಸಮಾಧಾನದ ಪ್ರಭು ಆಗಿದ್ದಾನೆ. ವಾಟ್ ಈಸ್ ಶಾಲೋಮ್? ಶಾಲೋಮ್ ಎಂಬುದಾಗಿ ಹೇಳುವಾಗ ಇಟ್ ಸಿಂಪ್ಲಿ ಮೀನ್ಸ್ ಪೀಸ್ ಎಂಬುದಾಗಿ. ಗಾಡ್ಸ್ ನೇಮ್ ಇಸ್ ಪೀಸ್, ಗಾಡ್ಸ್ ನೇಚರ್ ಇಸ್ ಪೀಸ್. ತಂದೆಯಾದ ಯೆಹೋವ ದೇವರ ಹೆಸರೇ ಸಮಾಧಾನ ಎಂಬುದಾಗಿ. ತಂದೆಯಾದ ದೇವರ ಸ್ವಭಾವವೇ, ಆತನೊಂದು ನೇಚರೇ ಸಮಾಧಾನ ಎಂಬುದಾಗಿ.
ಕೂತ್ಕೊಂಡಂತ ನಮ್ಮಲ್ಲಿ ವಾಕ್ಯ ಸಂದೇಶ ಕೇಳುವಂತ ಅನೇಕರಲ್ಲಿ ಒಂದು ವೇಳೆ ನಿಮಗೆ ಏನ್ ಬೇಕು ಎಂಬುದಾಗಿ ಹೇಳುವಾಗ, ನನಗೊಂದು ಶಾಂತಿ ಬೇಕು, ನನಗೊಂದು ಸಮಾಧಾನ ಬೇಕು. ವೈ? ಬಿಕಾಸ್ ಮೆನಿ ಪೀಪಲ್ ಟುಡೇ ದೇ ಲ್ಯಾಕ್ ಆರ್ ದೇ ಹ್ಯಾವ್ ಲಾಸ್ಟ್ ದಟ್ ಪೀಸ್ ಆಫ್ ಗಾಡ್. ಆ ದೇವರ ಶಾಂತಿಯನ್ನು, ಸಮಾಧಾನವನ್ನು ಕಳ್ಕೊಂಡು ಜೀವಿಸುವಂತವರಾಗಿದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಸಮಾಧಾನ ಬೇಕು ಗೊತ್ತುಂಟಾ? ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಎರಡನೇದಾಗಿ, ಯು ನೀಡ್ ಪೀಸ್ ಇನ್ ದ ಮಿಡ್ಸ್ ಆಫ್ ಟರ್ಮೋಯಿಲ್. ಗಲಿಬಿಲಿಯ ಮಧ್ಯದಲ್ಲಿ, ಗೊಂದಲದ ಮಧ್ಯದಲ್ಲಿ, ಕನ್ಫ್ಯೂಷನ್ಗಳಿರುವಾಗ, ಮನಸ್ಸು ಬಹಳ ಚಂಚಲಕ್ಕೆ ಒಳಗಾಗಿರುವಾಗ, ಬಹಳ ನೋವಿನಲ್ಲಿರುವಾಗ, ಕಷ್ಟದ ಸ್ಥಿತಿಯಲ್ಲಿರುವಾಗ, ಆಸ್ಪತ್ರೆಗಳ ಮಧ್ಯದಲ್ಲಿ ಓಡಾಡುವಂತ ಮಧ್ಯದಲ್ಲಿ ಯು ನೀಡ್ ಪೀಸ್. ಪರೀಕ್ಷೆಗಳ ಮಧ್ಯದಲ್ಲಿ ಯು ನೀಡ್ ಪೀಸ್. ಜಗಳ ಅಸಮಾಧಾನಗಳ ಮಧ್ಯದಲ್ಲಿ ಯು ನೀಡ್ ಪೀಸ್. ದೇವರ ಶಾಂತಿ, ದೇವರ ಸಮಾಧಾನ ಈ ದಿವಸ ನಮ್ಮಲ್ಲಿ ಅನೇಕರಿಗೆ ಬೇಕಾಗಿದೆ ಎಂಬುದಾಗಿ. ಸಿ, ದಿಸ್ ಮ್ಯಾನ್ ಈಸ್ ರೆಡಿ ಟು ಡೂ ಎವ್ರಿಥಿಂಗ್, ಬಟ್ ಹಿ ಹ್ಯಾಸ್ ಹಿಸ್ ಓನ್ ವೀಕ್ನೆಸಸ್. ತನ್ನಲ್ಲಿಯೇ ಇರುವಂತ ಬಲಹೀನತೆಯ ಒಂದು ಎಕ್ಸ್ಕ್ಯೂಸಸ್ಗಳನ್ನು ಆತನ ದೇವರು ಮುಂದೆ ಇಡುವಂತವನಾಗಿದ್ದಾನೆ. ಅವೆಲ್ಲವುಗಳನ್ನು ಇಟ್ಟ ಮೇಲೆ ಕೂಡ ಒಂದು ರೀತಿಯ ಖಾತ್ರಿ ಉಂಟು, ನಾನು ದೇವರನ್ನು ನೋಡ್ಬೇಕು, ನನಗಿದು ಖಚಿತ ಆಗ್ಬೇಕು, ನನಗಿದು ಕನ್ಫರ್ಮ್ ಆಗ್ಬೇಕು, ದೇವರು ನನಗೆ ತೋರಿಸ್ಕೊಡ್ಬೇಕೆಂಬುದಾಗಿ ಕೂಡ ಆತನು ಬಯಸ್ತಾ ಇದ್ದಾನೆ. ದೇವರು ತೋರಿಸ್ಕೊಟ್ಟ ಮೇಲೆ ವಾಕ್ಯದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಬಹಳ ಭಯಕ್ಕೆ ಒಳಗಾದನ್ರಿ, ಬಹಳ ಕನ್ಫ್ಯೂಷನ್ಗೆ ಒಳಗಾದ್ನು. ನಾನು ಮಾಡ್ಬೋದಾ, ನಾನು ಮಾಡಕ್ಕೆ ಶಕ್ತನಾಗಿದ್ದೇನಾ, ನನ್ನಿಂದ ಆಗ್ಬೋದಾ ಎಂಬ ಒಂದು ವಿಚಾರದಲ್ಲಿ ಒಳಗಾಗಿರುವಾಗ, ಆವಾಗ ಆತನು ದೇವ ದೂತನ ಸ್ವರ, ಸಮಾಧಾನದಿಂದರು, ಭಯ ಪಡಬೇಡ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಹೇಳುವಾಗ, ಆತನು ಏನಾಗಿದ್ದಾನೋ ಅದರ ಒಂದು ಶ್ರೇಷ್ಠತೆಯು ಈ ಒಂದು ಶಾಲೋಮ್ ಮೂಲಕ ಕಂಡು ಬರುವಂತದ್ದಾಗಿದೆ. ಮೆನಿ ಟೈಮ್ಸ್ ವಿ ಗೋ ಥ್ರೂ ಲಾಟ್ ಆಫ್ ಚಾಲೆಂಜಸ್, ವೆರಿ ಡಿಫಿಕಲ್ಟೀಸ್. ಕೆಲವು ಸಲ ಈ ಪದಗಳನ್ನು ನಾವು ಉಪಯೋಗಿಸ್ತಿರ್ತೀವಿ ರೀ. ಐ ಮೀನ್ ಸ್ಟ್ರೆಸ್ ಎಂಬುದಾಗಿ ಹೇಳ್ತಾರೆ ಕೆಲವು ಜನ. ಐ ಮೀನ್ ಲಾಟ್ ಆಫ್ ಸ್ಟ್ರೆಸ್ ಎಂಬುದಾಗಿ ಹೇಳ್ತಾರೆ. ಐ ಮೀನ್ ಲಾಟ್ ಆಫ್ ವರ್ಕ್ ಪ್ರೆಷರ್ ಎಂಬುದಾಗಿ ಉಪಯೋಗಿಸ್ತಾರೆ. ಐ ಮೀನ್ ಲಾಟ್ ಆಫ್ ಟೆನ್ಷನ್ ಎಂಬುದಾಗಿ ವರ್ಡ್. ನಾನು ಒಂದೊಂದು ವರ್ಡ್ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೋಬೇಕು. ಸ್ಟ್ರೆಸ್ಸು, ಪ್ರೆಷರು, ಟೆನ್ಷನು, ಚಿಂತೆ, ಕನ್ಫ್ಯೂಷನು, ಏನೇನೋ ಪದಗಳನ್ನು ಹೇಳ್ಕೊಂತಿರ್ತೀವಿ. ಆವಾಗ ಏನ್ ಬೇಕಾಗಿದೆ ಗೊತ್ತುಂಟಾ? ನಿನಗೆ, ನನಗೆ, ನಮ್ಮೆಲ್ಲರಿಗೆ ಆ ಶಾಲೋಮ್ ಕರ್ತನ ಪ್ರಸನ್ನತೆ ಬೇಕಾಗಿದೆ, ಆ ಸಮಾಧಾನ ಬೇಕಾಗಿದೆ. ದೇರ್ ಇಸ್ ನೋ ಪೀಸ್ ಇನ್ ಸಮ್ ಆಫ್ ದ ಲೈಫ್ಸ್. ಕೆಲವು ಜೀವಿತಗಳಲ್ಲಿ ಸಮಾಧಾನ ಇಲ್ರಿ, ಕೆಲವು ಕುಟುಂಬಗಳಲ್ಲಿ ಸಮಾಧಾನನೇ ಇಲ್ಲ, ಕೆಲವು ಸಂಬಂಧಗಳಲ್ಲಿ ಸಮಾಧಾನ ಇಲ್ಲ. ನಾನು ನೋಡ್ತೀನಿ ಕೆಲವು ಸಭೆಗಳಲ್ಲಿ ಸಮಾಧಾನನೇ ಇಲ್ಲ. ಬಹಳ ವಿಂಗಡ ಪಂಗಡವಾಗಿ ಜೀವಿಸುವಂತವರಾಗಿದ್ದಾರೆ. ಮನಸ್ತಾಪಗಳನ್ನು ಮಾಡ್ಕೊಂಡು ಜೀವಿಸ್ತಾ ಇದ್ದಾರೆ, ವೈಮನಸ್ಸುಗಳನ್ನು ಇಟ್ಕೊಂಡು ಜೀವಿಸ್ತಿರ್ತಾರೆ, ಕನ್ಫ್ಯೂಷನ್ಗಳನ್ನು ಇಟ್ಕೊಂಡು ಜೀವಿಸ್ತಾ ಇರ್ತಾರೆ, ಸಂಶಯಗಳನ್ನು ಇಟ್ಕೊಂಡು ಜೀವಿಸ್ತಿರ್ತಾರೆ. ವೈ? ಬಿಕಾಸ್ ದೇ ಡೋಂಟ್ ಲಿವ್ ಇನ್ ಪೀಸ್. When I know that God is there to give us the peace, He is a Prince of Peace ಎಂಬುದಾಗಿ ಕೂಡ ಮೂರನೇದಾಗಿ ನಾನು ನೋಡುವಂತವನಾಗಿದ್ದೇನೆ. Why? Because He is called, He is declared again His name. ಆತನ ಹೆಸರು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 6ನೇ ವಚನ ನಮಗೆ ಗೊತ್ತು. His name shall be called as Prince of Peace. ಆತನ ಹೆಸರು ಸಮಾಧಾನದ ಪ್ರಭು ಎಂಬುದಾಗಿ ಅಲ್ಲಿ ಕರೆಯಲ್ಪಟ್ಟಿದೆ. So when He comes, He brings peace. ಯಾವಾಗ ಆತನು ಬರ್ತಾನೋ, ಯಾವಾಗ ನೀ ಆತನಿಗೆ ಬೇಡ್ತೀಯೋ, ಯಾವಾಗ ನೀ ಆತನ ಕಡೆಗೆ ಮೊರೆಡ್ತೀಯೋ, ದಟ್ಸ್ ವೈ ಗಿಡಿಯೋನನ್ನು ಯೆಹೋವ ದೇವರ ಹೆಸರನ್ನೇ ಘೋಷಣೆ ಮಾಡಿ, ಡಿಕ್ಲೇರ್ ಮಾಡಿ, ಒಂದು ಯಜ್ಞವೇದಿಯನ್ನು ಕಟ್ಟಿ, ವಾಕ್ಯ ಈ ರೀತಿಯಲ್ಲಿ ಕೂಡ ಬರೆದಿದೆ, ಇದು ಈವರೆಗೂ ಅಬಿಯೇಜರ ಗೋತ್ರದಲ್ಲಿ ಒಫ್ರಾದಲ್ಲಿರುತ್ತದೆ ಎಂಬುದಾಗಿ. ಸ್ಟಿಲ್ ದಟ್ ಆಲ್ಟರ್ ಇಸ್ ಸ್ಟಿಲ್ ದೇರ್ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. That we need to discover. That's a different thing, whether the place and the altar and the church, anything is built in the side of Israel ಎಂಬುದಾಗಿ. ಆದರೆ ಸಮಾಧಾನಕ್ಕೆ ಪ್ರಭು ಅರನಾಗಿರುವಂತ ಯೇಸುವಿನ ವಿಷಯದಲ್ಲಿ 700 ವರ್ಷಗಳ ಹಿಂದೆ ಡಿಕ್ಲೇರ್ ಮಾಡುವಾಗ, ಪ್ರಾಫೆಸಿ ಆಗುವಾಗ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಮೂಲಕ ತಿಳಿಸಲ್ಪಡುವಾಗ, ನಿಮಗೋಸ್ಕರ ವರದ ಮಗನು ದೊರೆತನೆಂಬುದಾಗಿ, ನಿಮಗೋಸ್ಕರ ಒಂದು ಮಗು ಹುಟ್ಟುದೇ ಅಷ್ಟೇ ಎಂಬುದಾಗಿ, ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಆತನಿಗೆ ಹೆಸರು ಕೊಡಲಾಗಿದೆ. ಈ ಸಮಾಧಾನದ ಪ್ರಭು ಆಗಿರುವಾಗ, ಅದರ ಎಲ್ಲ ಶಕ್ತಿ, ಆ ಪವರ್ ಆತನಲ್ಲಿರುವಾಗ, ಆತನ ವಿಷಯದಲ್ಲಿ ಮತ್ತೆ ಕುರುಬರು ಕೂತ್ಕೊಂಡು ದರ್ಶನವನ್ನು ಕಂಡ ನಂತರ, ಕುರುಬರಿಗೆ ದೇವದೂತನು ಬಂದು ಸುದ್ದಿ ಹೇಳಿದ ನಂತರ, ಇಟ್ಸ್ ವೆರಿ ಬ್ಯೂಟಿಫುಲ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ವರ್ಡ್, ಎವ್ರಿ ಕನೆಕ್ಷನ್. ಎಲ್ಲ ವಾಕ್ಯಗಳನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅವರಿಗೆ ಭಯಪಟ್ಟರು, ಅವ್ರು ಹೆದರಿದ್ರು. ಅದಾದ ನಂತರ ದೇವದೂತರು ಕೂಡ ಒಂದು ರಾಗ ಆಡಿದ್ರು, ಮೇಲಣ ಲೋಕಗಳಲ್ಲಿ ದೇವರಿಗೆ
ಮಹಿಮೆ ಆಗಲಿ ಭೂಲೋಕದಲ್ಲಿ ಮನುಷ್ಯರೊಳಗೆ, ಗಟ್ಟಿಯಾಗಿಲ್ರಿ, ಮನುಷ್ಯರೊಳಗೆ ಉಂಟಾ? ನಂಬಿಕೆ ಉಂಟಾ ನಮಗೆ? ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಹೇಳುವಾಗ ಅಷ್ಟೇ ಸಾಕು ನಮಗೆ. ಅದೇ ಧೈರ್ಯ ನಮಗೆ ಸಾಕು, ಅಷ್ಟೇ ನಿರೀಕ್ಷೆ ನಮಗೆ ಸಾಕು, ಅಷ್ಟೇ ದೊಡ್ಡ ಒಳ್ಳೆ ವಾಗ್ದಾನ ನಮಗೆ ಸಾಕು. ಯಾಕಂದ್ರೆ ಆತನು ಸಮಾಧಾನದ ಪ್ರಭು ಆಗಿದ್ದಾನೆ ಎಂಬುದಾಗಿ. ದಟ್ ಇಸ್ ಅ ವರ್ಸ್. ಅಂಡ್ ಜೀಸಸ್ ಬ್ರಿಂಗ್ಸ್ ಗಾಡ್ಸ್ ಶಾಲೋಮ್ ಟು ಅಸ್. ಯೇಸು ನಮಗೆ ತನ್ನ ಒಂದು ಶಾಲೋಮನ್ನು ತಂದೆ ಆದ ದೇವರ ಮೂಲಕ ಆತನು ತರುವಂತವನಾಗಿದ್ದಾನೆ. ಆದ್ದರಿಂದ ಆತನು ಸಮಾಧಾನಕ್ಕೆ ಪ್ರಭು ಆಗಿದ್ದಾನೆ ಎಂಬುದಾಗಿ. ಅದೇ ಸಮಾಧಾನ ಯೇಸು ಸ್ವಾಮಿ ಸೇವೆಯ ಮಧ್ಯದಲ್ಲಿ ಆತನು ವಾಗ್ದಾನ ಮಾಡುವಾಗ ಆತನೆಲ್ಲರಿಗೆ ತಿಳಿಸುವಂತವನಾಗಿದ್ದಾನೆ. ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಸಮಾಧಾನ ನಿಮಗೆ ಕೊಡುತ್ತೇನೆ. ಈವನ್ ವೆನ್ ಹಿ ವಾಸ್ ಬೋರ್ನ್, ಹಿಸ್ ನೇಮ್ ಅಗೇನ್ ಕಾಲ್ಡ್ ಆಸ್ ಅ ಪ್ರಿನ್ಸ್ ಆಫ್ ಪೀಸ್. ವೆನ್ ಹಿ ವಾಸ್ ಸರ್ವಿಂಗ್, ವೆನ್ ಹಿ ವಾಸ್ ಅರೌಂಡ್ ವಿತ್ ದ ಪೀಪಲ್, ಜನರ ಮಧ್ಯದಲ್ಲಿರುವಾಗ, ಸುವಾರ್ತೆ ಸಾರುವಾಗ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಬರುವಾಗ ಆತನು ಆ ಸಮಾಧಾನವನ್ನು, ಆ ಶಾಂತಿಯನ್ನು ಲೋಕವು ಕೊಡುವ ರೀತಿಯಿಂದ ಕೊಡಲ್ರಿ. ಲೋಕದಿಂದ ಸಿಗುವ ಸಮಾಧಾನ ಸಾಕಾಗಲ್ಲ, ಲೋಕದಿಂದ ಸಿಗುವಂತ ಶಾಂತಿ ಸಾಕಾಗಲ್ಲ. ಆದರೆ ಕ್ರಿಸ್ತೇಸುವಿನಲ್ಲಿದ್ದಂಥ ಒಂದು ಶಾಂತಿ, ಕ್ರಿಸ್ತೇಸುವಿನಲ್ಲಿರುವಂಥ ಒಂದು ಸಮಾಧಾನ ಆತನು ಎಲ್ಲರಿಗೆ ದಯಪಾಲಿಸಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ದಟ್ ರಿಯಲಿ ಡಸಂಟ್ ಎಂಡ್ ಹಿಯರ್. ಅದಿನ್ನೂ ಮುಕ್ತಾಯವಾಗಲ್ಲ. ನಾವು ಮುಂದೆ ಹೋಗುವಾಗ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿರಬೇಕು, ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಶಿಲುಬೆಗೆ ಹಾಕ್ಸಿದ್ರು. ಶಿಲುಬೆಗೆ ಹಾಕ್ಸಿದ ನಂತರ ಬಹಳ ಗೊಂದಲ, ಗಲಿಬಿಲಿ. ವಿ ಮೆಡಿಟೇಟ್ ಆಲ್ ದೋಸ್ ವರ್ಸಸ್. ನಾವೆಲ್ಲ ವಾಕ್ಯ ಧ್ಯಾನ ಮಾಡ್ತೀವಿ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ ಮೇಲೆ ಯೇಸು ಸ್ವಾಮಿ ಸತ್ತೋದನು, ಯೇಸು ಸ್ವಾಮಿಯನ್ನು ಹೂಣಿಟ್ರು. ಈಗ ಯೇಸು ಸ್ವಾಮಿಯನ್ನು ಹೂಣಿಟ್ಟ ಮೇಲೆ ಏನಾಗಿದೆ ಗೊತ್ತುಂಟ? 3 ದಿವಸ. ಪ್ಲೀಸ್ ನೆವರ್ ಫಾರ್ಗೆಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ದಟ್ 3 days. ಯು ಥಿಂಕ್ ಪೀಪಲ್ ವರ್ ರಿಜಾಯ್ಸಿಂಗ್? ಜನ ಬಹಳ ಚೆನ್ನಾಗಿ ನಾವು ದುಃಖ ಪಡ್ತೇವೆ. ಐಮ್ ಜಸ್ಟ್ ಸೇಯಿಂಗ್ ವೆರಿ ಕ್ಯಾಶುಯಲಿ ಕಾಮನ್ ಥಿಂಗ್ಸ್. ವೆನ್ ಸಂಬಡಿ ಪಾಸಸ್ ಅವೇ, ವಿ ಆರ್ ಇನ್ ಪೇನ್. ವಿ ಡಸಂಟ್ ಈಟ್ ಫುಡ್ ಪ್ರಾಪರ್ಲಿ. ನಾವು ಚೆನ್ನಾಗಿ ಊಟ ಮಾಡಲ್ಲ, ನಾವು ಯಾರ ಹತ್ರ ಸರಿ ಮಾತಾಡಲ್ಲ, ನಾವು ಯಾರ ಹತ್ರ ಭೇಟಿ ಆಗಲ್ಲ. ಸುಮ್ಮನೆ ನಾವು ನಮ್ಮ ಮನೆಯವ್ರು ಯಾರಾದ್ರೂ ಕಳ್ಕೊಂಡ್ರೆ ನಮ್ಮ ಮನೆಗೆ ನಾವೇ ಕೂತ್ಕೊಂಡಿರ್ತೀವಿ. ಹೊರಗಿನವರೇ, ಸಭೆಯವರು, ಸೇವಕರು, ಬಂಧು ಮಿತ್ರರು ಎಲ್ಲ ಬಂದು ನಮಗೆ ಭೇಟಿ ಆಗ್ತಾರೆ. ವಿ ಆರ್ ಇನ್ ಆರ್ ಪೇನ್. ನಾವೇ ನಮ್ಮ ದುಃಖದಲ್ಲಿದ್ದೀವಿ. ಯೇಸು ಸ್ವಾಮಿ ಸತ್ತು ಹೂಣಿಟ್ಟಲ್ಪಟ್ಟ ನಂತರ ಭಯಭರಿತರಾಗಿದ್ರು, ಭಯಪಟ್ರು. ಬಹಳ ಬಾಗಿಲುಗಳನ್ನು ಮುಚ್ಕೊಂಡಿದಾರ್ರಿ. ಬಾಗಿಲುಗಳನ್ನು ಮುಚ್ಕೊಂಡು ಶಿಷ್ಯರು, ಹೆಣ್ಣುಮಕ್ಕಳೆಲ್ಲ ಮನೆ ಒಳಗಿರ್ತಿದ್ರಿ, ಯಾರಿಗೆ ಭೇಟಿ ಆಗ್ತಿರ್ಲಿಲ್ಲ. ದೇ ನೆವರ್ ಮೆಟ್ ಎನಿವನ್. ದೇ ಡೋಂಟ್ ವಾಂಟ್ ಟು ಟಾಕ್ ಎನಿವನ್. ದೇ ಡೋಂಟ್ ವಾಂಟ್ ಟು ಇಂಟರಾಕ್ಟ್ ವಿತ್ ಎನಿವನ್ ಬಿಕಾಸ್ ದೇ ವರ್ ಸೋ ಸ್ಕೇರ್ಡ್. ಎಷ್ಟು ಭಯಕ್ಕೆ ಒಳಗಾಗಿದ್ರು ಗೊತ್ತುಂಟ ಯೇಸು ಸ್ವಾಮಿಯ ಮರಣದ ವೇಳೆಯಲ್ಲಿ. ದೇ ವರ್ ಫುಲ್ ಆಫ್ ಫಿಯರ್ ಎಂಬುದಾಗಿ ಹೇಳ್ತಾರೆ. ದೇ ವರ್ ಫುಲ್ ಆಫ್ ಕನ್ಫ್ಯೂಷನ್. ದೇ ವರ್ ಸ್ಟಿಲ್ ವಂಡರಿಂಗ್, ಏನಪ್ಪ, ಏನಾಯ್ತಲ್ಲ, ಹೇಗಾಯ್ತಲ್ಲ, ಎಷ್ಟು ಅದ್ಭುತವಾಗಿ ಕಾರ್ಯ ಮಾಡಿದ್ನಲ್ಲ, ಎಷ್ಟು ವಿಶೇಷವಾಗಿ ಮಿರಾಕಲ್ಸ್ಗಳನ್ನು ಮಾಡಿದ್ನಲ್ಲ, ಕಣ್ಣಾರೆ ನಾವೆಲ್ಲವನ್ನು ಕಂಡಿವಲ್ಲ, ಹೋಗ್ಬಿಟ್ನಲ್ಲಪ್ಪ ಸ್ವಾಮಿ ನಮ್ಮಿಂದ, ಸತ್ತೋದ್ನಲ್ಲಪ್ಪ, ಸಮಾಧಿ ಮಾಡಿಬಿಟ್ಟಿವಲ್ಲ. ದೇ ವರ್ ಫುಲ್ ಆಫ್ ಕ್ಯಾಸ್. ದೇ ಆರ್ ಫುಲ್ ಆಫ್ ಕನ್ಫ್ಯೂಷನ್. ದೇ ವರ್ ಫುಲ್ ಆಫ್ ವರಿ. ದೇ ವರ್ ಫುಲ್ ಆಫ್ ಸ್ಟ್ರೆಸ್. ಎಲ್ಲ ಗಲಿಬಿಲಿ, ಗೊಂದಲ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ದ್ಯಾಟ್ ಈಸ್ ಆಲ್ಸೋ ಇನ್ಸಿಡೆಂಟ್. ಗಲಿಬಿಲಿ, ಗೊಂದಲ, ಅಸಮಾಧಾನ, ದುಃಖ, ನೋವು, ಕಣ್ಣೀರು, ಪ್ರಶ್ನೆ, ಸವಾಲುಗಳ ಮಧ್ಯದಲ್ಲಿದ್ದಾರ್ರಿ ಅವರು. ಏನಾಗ್ತದೆ ಎಂಬುದಾಗಿ ಕೂಡ ಗೊತ್ತಿಲ್ಲ. ಶುದ್ಧಾಚಾರದ ಪ್ರಕಾರ ನಾವೆಲ್ಲರೂ ಸತ್ ಮೇಲೆ 3 ದಿನ, 4 ದಿನ, 5 ದಿವಸಗಳೊಳಗೆ ಎಲ್ಲರೂ ಸಮಾಧಿಗೆ ಹೋಗ್ತಾರೆ. ಅದು ಅವಾಗಿಂದ ಬಂದಿದೆ. ಯೇಸು ಸ್ವಾಮಿ ಕೂಡ ಸಮಾಧಿಯ ಬಳಿಯಲ್ಲಿ ಹೋಗುವಾಗ ಅಲ್ಲಿ ಹೆಣ್ಣು ಮಕ್ಕಳು ಹೋದ್ರು, ಪೇತ್ರ ಹೋದ, ಯೋಹಾನ ಹೋದ್ರ, ಒಬ್ಬರಾದ್ಮೇಲೆ ಒಬ್ರು ಸಮಾಧಿಯ ಬಳಿಗೆ ಹೋಗುವಾಗ ದೇಹ ಇಲ್ಲ, ಸಮಾಧಿ ತೆರೆಯಲ್ಪಟ್ಟಿದೆ, ಬಂಡೆ ಕಲ್ಲು ಸರಿಸಲ್ಪಟ್ಟಿದೆ. ನೋ ನೋ ನೋ, ದ ಬಾಡಿ ಇಸ್ ನಾಟ್ ದೇರ್, ಹಿ ಇಸ್ ರಿಸನ್. ಆತನು ಎದ್ದಿದ್ದಾನೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತೀನಿ, ಈವನ್ ಆಫ್ಟರ್ ದ ರಿಸರಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಯು ಶುಡ್ ರೀಡ್ ದ ಬೈಬಲ್, ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ರಿ. ಆಫ್ಟರ್ ದ ರಿಸರಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಆತನು ಜನರಿಗೆ ಪ್ರತ್ಯಕ್ಷನಾಗುವಾಗ, ಜನರಿಗೆ ಭೇಟಿ ಆಗುವಾಗ, ಜನರ ಜೊತೆಲಿ ಮಾತನಾಡುವಾಗ, ಇದನ್ನ ಫಸ್ಟ್ ಅಪಿಯರೆನ್ಸ್ ಆಫ್ ಜೀಸಸ್ ಎಂಬುದಾಗಿ ಹೇಳ್ತಾರೆ. ದ ವೆರಿ ಫಸ್ಟ್ ಟೈಮ್ ಇಫ್ ಜೀಸಸ್ ಇಸ್ ಮೀಟಿಂಗ್, ಪುನರುತ್ಥಾನದ ನಂತರ ಆತನು ಜನರ ಮಧ್ಯದಲ್ಲಿ ಭೇಟಿ ಆಗ್ತಾ ಇದ್ದಾನ, ಪ್ರತ್ಯಕ್ಷನಾಗ್ತಾ ಇದ್ದಾನ. ಅವೆಲ್ಲ ಸಮಯದಲ್ಲಿ
ಆತನ ಬಾಯಿಂದ ಬಂದಿರುವಂಥ ಒಂದೇ ಒಂದು ಮೊದಲನೆಯ ಮಾತು, ಪ್ಲೀಸ್ ಡೋಂಟ್ ಫಾರ್ಗೆಟ್, ನಿಮಗೆ ಸಮಾಧಾನವಾಗಲಿ. ಹಲ್ಲೆಲೂಯಾ. ಯು ಗಾಟ್ ದ ಮೆಸೇಜ್ ಫಾರ್ ದ ಡೇ. ನಿಮಗೆ ಸಮಾಧಾನವಾಗಲಿ. ದ್ಯಾಟ್ಸ್ ಇಟ್. ಅದು ಒಂದಲ್ಲ, ಐ ಹ್ಯಾವ್ ಜಸ್ಟ್ ರಿಟನ್, ಒಂದಲ್ಲ ಎರಡಲ್ಲ, ಎಷ್ಟು ಸಲ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನೀವು ಓದ್ರಿ, ಮೆನಿ ಟೈಮ್ಸ್ ದ ಸೇಮ್ ವರ್ಡ್. ಚಾಪ್ಟರ್ 20, 20ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ, 20ನೇ ವಚನ, 21ನೇ ವಚನ, 26ನೇ ವಚನ, ಈ ಎಲ್ಲ ವಚನಗಳಲ್ಲಿ, ಐ ಆಮ್ ಜಸ್ಟ್ ರೆಫರಿಂಗ್ ಜಾನ್, ಬಟ್ ಯು ಶುಡ್ ಗೋ ಥ್ರೂ ಅದರ್ ಪ್ಯಾಸೇಜಸ್ ಆಲ್ಸೋ. ನಿಮಗೆ ಸಮಾಧಾನವಾಗಲಿ. ಯಾಕಂದ್ರೆ ಆತ ಸ್ವತಃ ಯೆಹೋವ ಶಾಲೋಮ್ ಆಗಿ ನಮ್ಮ ಮಧ್ಯದಲ್ಲಿ ನಿಂತ್ಕೊಂಡಿರುವಂಥವನಾಗಿದ್ದಾನೆ. ದ ನೇಮ್ ಹ್ಯಾಸ್ ಕಮ್ ಫ್ರಮ್ ದಿ ಓಲ್ಡ್ ಟೆಸ್ಟ್ಮೆಂಟ್, ದ ನೇಮ್ ಹ್ಯಾಸ್ ರೀಚ್ ಟಿಲ್ ದಿ ನ್ಯೂ ಟೆಸ್ಟ್ಮೆಂಟ್. ಹಳೇ ಒಡಂಬಡಿಕೆಯಲ್ಲಿ ಬಂತು ನಮಗಾಗಿ. ಅದೇ ನಾಮ ಆತನ ಜನ್ಮದಲ್ಲಿ ಕಂಡು ಬಂತು. ಅದೇ ನಾಮ ಆತನ ಜನ್ಮದ ಡಿಕ್ಲರೇಷನ್ ದೇವದೂತರು ಬಂದು ಕೂಡ ಹಾಡಿದ್ರು. ಅದೇ ನಾಮ ಆತನು ಸೇವೆಯಲ್ಲಿ ಉಪಯೋಗ ಮಾಡಿದ. ಅದೇ ನಾಮ ಆತನು ಪುನರುತ್ಥಾನ ಆದ ನಂತರ ಕೂಡ ಜನರಿಗೆ ಕೊಟ್ಟಿರುವಂಥದ್ದು. ಅದೇ ನಾಮ ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಜೀವಂತವಾಗಿರುವಂಥದ್ದಾಗಿದೆ. ಇಫ್ ದ ನೇಮ್ ಇಸ್ ಡಿಕ್ಲೇರ್ಡ್ ಆನ್ ದೋಸ್ ಡೇಸ್, ಇನ್ ದ್ಯಾಟ್ ಟೈಮ್, ಐ ಟೆಲ್ ಯು, ದ ಸೇಮ್ ನೇಮ್ ಈಸ್ ಸೋ ಪವರ್ಫುಲ್, ವಿಲ್ ಬಿ ಫುಲ್ಫಿಲ್ಡ್ ಈವನ್ ಟುಡೇ. ಆ ನಾಮ ಯೆಹೋವ ಶಾಲೋಮ್ ಎಂಬುದಾಗಿ, ಐ ಸೀಕ್, ನಾನು ಯಾವಾಗಲೂ ಬಯಸ್ತೀನಿ ರೀ, ಯೆಹೋವ ಶಾಲೋಮ್ ಎಂಬುದಾಗಿ ಹೇಳುವಾಗ ನನಗೂ ನನ್ನ ಸೇವೆಯಲ್ಲಿ, ನನ್ನ ಕುಟುಂಬ, ನನ್ನ ಅನಾರೋಗ್ಯದಲ್ಲಿ, ನನ್ನ ಸಮಸ್ಯೆಗಳಲ್ಲಿ, ಗಲಿಬಿಲಿಗಳಲ್ಲಿ, ಗೊಂದಲ, ಪ್ರಶ್ನೆ, ಡೌಟ್ಸ್ಗಳ ಮಧ್ಯದಲ್ಲಿ, ಐ ಜಸ್ಟ್ ಸೇ ಲಾರ್ಡ್ ಗ್ರಾಂಟ್ ಯುವರ್ ಪೀಸ್, ದ ಪೀಸ್ ದಟ್ ಪಾಸ್ ಥ್ರೂ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಪೌಲನು ಕೂಡ ಬರೆದಿದ್ದಾನೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ, ತನ್ನಲ್ಲಿರುವಂಥ ಶಾಂತಿ, ಎಲ್ಲ ಜ್ಞಾನ, ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ಮೇ ದ ಪೀಸ್ ಆಫ್ ಗಾಡ್ ದಟ್ ಪಾಸ್ ಥ್ರೂ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಕೀಪ್ ಅವರ್ ಹಾರ್ಟ್ಸ್ ಅಂಡ್ ಮೈಂಡ್ಸ್. ನಮ್ಮ ಹೃದಯ, ನಮ್ಮ ಮನಸ್ಸುಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯಲಿ, ಕ್ರಿಸ್ತೇಸುವಿನಲ್ಲಿ ಕಾಪಾಡಲಿ, ಕ್ರಿಸ್ತೇಸುವಿನಲ್ಲಿ ಬಲಪಡಿಸಲಿ. ಆ ಯೆಹೋವ ಶಾಲೋಮ್ ನಿನಗೋಸ್ಕರ, ನಿನ್ನ ಮನೆಗೋಸ್ಕರ, ನಿನ್ನ ಜೀವಿತಕ್ಕೋಸ್ಕರ ಬಹಳ ಬಲವಾಗಿ ಆ ಒಂದು ನಾಮ, ಆ ಒಂದು ಹೆಸರು ಕಾರ್ಯವಹಿಸಲಿ ಎಂಬುದಾಗಿ ಪ್ರಾರ್ಥನೆಯಲ್ಲಿರೋಣ. ತಲೆಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರಕ್ಷಕನೇ, ಮತ್ತೊಂದು ಸಲ ನೀನು ಯೆಹೋವ ಶಾಲೋಮ್ ಆಗಿದ್ದಿ ಸ್ವಾಮಿ. ಸಮಾಧಾನದ ಅರ್ಹನು, ಸಮಾಧಾನದ ಕರ್ತನು, ಪ್ರಭು ನೀನಾಗಿದ್ದೆ. ಆದ್ದರಿಂದ ಈ ಶಾಂತಿ, ಈ ಸಮಾಧಾನ ಸ್ವಾಮಿ ನಿನ್ನ ಮಕ್ಕಳಿಗಿರಲಿ. ಪುನರುತ್ಥಾನವಾದರೂ ಕೂಡ ಕರ್ತನೆ, ನಿನ್ನ ಬಾಯಿಂದ ಬಂದಿರುವ ಮೊದಲನೇ ಪದ ಜನರಿಗೆ ಭೇಟಿ ಆಗುವಾಗ, ಅವರ ಮಧ್ಯದಲ್ಲಿ ಬಂದು ನಿಲ್ಲುವಾಗ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದೆ ಸ್ವಾಮಿ. ಲಾರ್ಡ್, ಐ ಆಸ್ ದೈ ಸರ್ವೆಂಟ್ ಸ್ಪೀಕ್ ದ ನೇಮ್ ಆಫ್ ಗಾಡ್, ಜೆಹೋವ ಶಾಲೋಮ್. ಈ ನಾಮ ಇವರೆಲ್ಲರಿಗೋಸ್ಕರ ಒಂದು ಸಮಾಧಾನದ ಒಂದು ವಾಕ್ಯ, ಸಮಾಧಾನದ ಒಂದು ನಿರೀಕ್ಷೆ ಸ್ವಾಮಿ, ಸಮಾಧಾನದ ಒಂದು ಬಲ ಸ್ವಾಮಿ ಇವರ ಜೀವಿತಕ್ಕೆ ಹೆಚ್ಚಾಗಿ ಕಾರ್ಯವಹಿಸಲಿ. ಆಶೀರ್ವಾದ ಮಾಡುದೇವ ನಿನ್ನ ಮಹಿಮೆಗೋಸ್ಕರ ಯೇಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 31ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 31, ಯೇಸುವನ್ನು ಆದುಕೊಂಡೆ ಆತನ ಪ್ರಿಯನೇ, ಆತನಲ್ಲಿ ಹರ್ಷಗೊಂಡೆ ಆತನ ಜೀವ ಜ್ಯೋತಿಯೇ. 1 ಮತ್ತು 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ಆದುಕೊಂಡೆ ಆತನಕ್ಕೆ ಪ್ರಿಯನೇ, ಆತನಲ್ಲಿ ಹರ್ಷಗೊಂಡೆ ಆತ ಜೀವ ಜ್ಯೋತಿಯೇ. ನನ್ನ ಆತ್ಮದಾಪ್ತನೇ ಯೇಸುವೇ, ವಾಸ ಮಾಡೆ ಒಳಗೆ ಏನೋಯಿ ಮೇಲಕ್ಕೆ ಯೇಸುವನ್ನು ಆದುಕೊಂಡೆ
ಕೊಂಡೆ ಆತ ಪರಿಶುದ್ಧನೇ ಬಹು ಆತ್ಮ ದಾಹಗೊಂಡೆ ರಕ್ಷಕರ್ತ ನೈಕ್ಯಕ್ಕೆ ನನ್ನ ಆಪ್ತದಾತನೇ ಯೇಸುವೆ ವಾಸ ಮಾಡೆ ನೋಳಗೆ ಒಳಗೆ ನಾನೋಯಿ ಮೇಲಕ್ಕೆ. ನಾವು ಕರ್ತನ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಹಾಡಿಕೊಳ್ಳೋಣ. ಇದಾನಂತರ ತಮ್ಮ ಸಮೇಲ ಇವನವರು ನಮ್ಮನ್ನು ಅಂತ್ಯಶ್ರದ್ಧೆ ನಡೆಸಬೇಕಾಗಿ ತಮ್ಮಲ್ಲಿ ನಾ ಕೇಳಿಕೊಳ್ಳುತ್ತೇನೆ. ಪರಲೋಕ ಜನಕನೇ ಭವದ ವಿಧಾನವು ನಿರುತವು ಪಾವನವಾಗಿರಲಿ. ಸುರಕ್ಷಿರವಾಗಿ ನಿನ್ನಯ ರಾಜ್ಯವು ಧರೆಯಲ್ಲಿ ನೆಲೆಸಲಿ ಸ್ಥಿರವಾಗಿ. ಆಮೆನ್. ಪರದಂತದಿ ನಿನ್ನ ಚಿತ್ತವು ಧರೆಯೋಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ವರಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಂಬ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೆ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆ ಸೇರಿಸದಿರುಗುವಿ ಶೋಧಕನಿಂದಲೇ ತಾಯಿ ಪ್ರಭೋ. ಸಿದ್ಧದಿ ರಾಜವು ಫಲವು ಮಹಿಮೆಗಳು ಓದಯಾಧೀಶನೆ ನಿನ್ನವುಗಳು. ಆಮೆನ್. ನಾವೆಲ್ಲ ನಿಂತ್ಕೊಳ್ಳೋಣ, ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ನ್ಯೂನತೆ, ಸಹವಾಸ ಐಕ್ಯತೆಯು, ತ್ರೈಕ ದೇವರ ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ನಡೆಸೇನಾ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ. ನೀನೇ ಶಕ್ತ ನಾನಾಶಕ್ತ ದಾಟಿ ಸಾಯಿಸುವ ಹಸ್ತದೋ. ಜೀವ